ಆತ್ಮೀಯ ವೀಕ್ಷಕರೇ, ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇಂದು ನಮ್ಮ ಭವ್ಯ ಭಾರತದ ಇತಿಹಾಸದ ಒಂದು ಕುರುಹಿನ ಬಗ್ಗೆ, ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿಯ ಕುರುಹು ಇರ್ತಕ್ಕಂತ ಒಂದು ಭಾರತದಲ್ಲಿಯೇ ಅಲ್ಲದೆ ಪ್ರಪಂಚದಲ್ಲಿಯೇ ಎಲ್ಲೂ ಇಲ್ಲದ ಒಂದು ವಿಷಯವನ್ನ, ಒಂದು ಶಾಸನವನ್ನ ನಿಮ್ಗೆ ತೋರ್ಸಕ್ಕೆ ಹೊರಟಿದ್ದೀನಿ ಸ್ನೇಹಿತರೆ. ಭವ್ಯ ಭಾರತದ ಭವಿಷ್ಯವನ್ನ ಭದ್ರವಾಗಿ ಬಂಧಿಸಿಡಲು ಭಾವೈಕ್ಯತೆ ಎಂಬ ಬೃಹತ್ ಭ್ರಾತೃತ್ವ ಭಾವನೆ ಸಾರುವ ನಿಟ್ಟಿನಲ್ಲಿ ಈ ಶಾಸನ ನಿಲ್ಲುತ್ತೆ ಸ್ನೇಹಿತರೆ. ಈ ಶಾಸನದ ಬಗ್ಗೆ ನಿಮಗೆ ಇಂಚಿಂಚು ಮಾಹಿತಿ ಕೊಡ್ತೀನಿ ಸ್ನೇಹಿತರೆ, ಬನ್ನಿ ನೋಡೋಣ. ಬನ್ನಿ ಸ್ನೇಹಿತರೆ, ನಾನು ಮೊದಲೇ ಹೇಳಿದ ಹಾಗೆ ನಾನು ತೋರಿಸ್ತಕ್ಕಂತ ಈ ಸ್ಥಳ ನೀವು ಭಾರತವಲ್ಲದೆ ಪ್ರಪಂಚದಲ್ಲಿ ಎಲ್ಲಿಯೂ ನೋಡಲು ಸಾಧ್ಯವಿಲ್ಲ ಸ್ನೇಹಿತರೆ. ಏಕೆಂದ್ರೆ ನಾನು ತೋರಿಸ್ತಕ್ಕಂತ ಅರಸ, ಈ ಅರಸನ ತಾತ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಚಂದ್ರಗುಪ್ತ ಮೌರ್ಯ ತನ್ನದೇ ಆದಂತ ಆಳ್ವಿಕೆಯನ್ನು ಮಾಡಿದ. ಆತನ ಮಗನೇ ಬಿಂದುಸಾರನು ಕೂಡ ತನ್ನ ಅಖಂಡ ಭಾರತವನ್ನು ಆಳ್ವಿಕೆ ಮಾಡಿದ. ಬಿಂದುಸಾರನ ಮಗನೇ ಸಾಮ್ರಾಟ್ ಅಶೋಕ ಚಕ್ರವರ್ತಿ ಸ್ನೇಹಿತರೆ. ಸಾಮ್ರಾಟ್ ಅಶೋಕ ಚಕ್ರವರ್ತಿ ಕ್ರಿಸ್ತಪೂರ್ವ 273ರಿಂದ 232ರ ಅವಧಿಯಲ್ಲಿ ಆಳ್ವಿಕೆ ಮಾಡ್ತಾನೆ. ಅಖಂಡ ಭಾರತವನ್ನ ಆಳ್ವಿಕೆ ಮಾಡತಕ್ಕಂತ ಸಂದರ್ಭದಲ್ಲಿ ಅಶೋಕ ಚಕ್ರವರ್ತಿ ಕ್ರಿಸ್ತಪೂರ್ವ 261ರಲ್ಲಿ ಕಳಿಂಗ ರಾಜ್ಯವನ್ನ ಗೆಲ್ಲೋಕೆ ದಾಳಿಯನ್ನ ಮಾಡ್ತಾನೆ. ಅಂದ್ರೆ ಕಳಿಂಗ, ಈಗಿನ ಒರಿಸ್ಸಾ ಮತ್ತು ಆಂಧ್ರ ಪ್ರದೇಶದಲ್ಲಿರುವ ಶ್ರೀಕಾಕುಳಂ ಜಿಲ್ಲೆಯ ಪ್ರದೇಶ, ಕಳಿಂಗ ರಾಜ್ಯವನ್ನ ಗೆಲ್ಲೋಕೆ ಅಶೋಕ ಏನ್ ಮಾಡ್ತಾನೆ, ಅಲ್ಲಿ ಯುದ್ಧವನ್ನ ಮಾಡ್ತಾನೆ. ಅಶೋಕ ಚಕ್ರವರ್ತಿ ಯುದ್ಧವನ್ನ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಅನೇಕ ಸಾವು ನೋವುಗಳು ಆದಂತ ಸಂದರ್ಭದಲ್ಲಿ ಅಶೋಕನ ಮನಸ್ಸು ಅಲ್ಲಿ ಕದಡುತ್ತೆ. ಅಂದ್ರೆ ಆತನ ಮನಸ್ಸಿಗೆ ಘಾಸಿ ಆಗುತ್ತೆ. ಆಗ ಅಶೋಕ ಚಕ್ರವರ್ತಿ ಯುದ್ಧವನ್ನ ತ್ಯಜಿಸ್ತಾನೆ, ಬೌದ್ಧ ಧರ್ಮವನ್ನ ಸ್ವೀಕರಿಸ್ತಾನೆ. ಶಾಂತಿ ಮತ್ತು ಅಹಿಂಸೆಯ ತತ್ವ ಸಾರತಕ್ಕಂತಹ ಬೌದ್ಧ ಧರ್ಮವನ್ನ ಸ್ವೀಕರಿಸ್ತಾನೆ. ತಾತ ಚಂದ್ರಗುಪ್ತ ಮೌರ್ಯ ಜೈನ ಧರ್ಮ, ಆತನ ಮಗ ಬಿಂದುಸಾರ ಅಜೀವಿಕ ಪಂಥವನ್ನ ಅನುಸರಿಸ್ತಾನೆ. ಅಶೋಕ ಚಕ್ರವರ್ತಿ ಬೌದ್ಧ ಧರ್ಮವನ್ನ ಅನುಸರಿಸಿ ಭಾರತಾದ್ಯಂತ ಅಹಿಂಸೆ ಮತ್ತು ಶಾಂತಿಯ ಸಂದೇಶವನ್ನ ಸಾರ್ತಾನೆ ಸ್ನೇಹಿತರೆ. ಅಶೋಕ ಚಕ್ರವರ್ತಿ ತನ್ನ ಅನುಯಾಯಿಗಳೊಂದಿಗೆ ಭಾರತಾದ್ಯಂತ ಶಾಂತಿ ಮತ್ತು ಅಹಿಂಸೆಯ ತತ್ವ ಸಾರುವುದರೊಂದಿಗೆ ಶಾಸನಗಳಲ್ಲಿ ದಾಖಲಿಸ್ತಾನೆ ಸ್ನೇಹಿತರೆ. ಈ ಶಾಸನಗಳಲ್ಲಿ ಎಲ್ಲಾ ಶಾಸನಗಳಲ್ಲಿಯೂ ದೇವನಾಂಪ್ರಿಯ ಅಂತ ಅಷ್ಟೇ ಇರುತ್ತೆ ಸ್ನೇಹಿತರೆ. ಆದ್ರೆ ಅಶೋಕ ಅನ್ನೋದು ಎಲ್ಲೂ ಇರೋದಿಲ್ಲ. ಇಡೀ ಭಾರತದಲ್ಲಿ ಎಲ್ಲಾ ಶಾಸನಗಳಲ್ಲಿ ಅಶೋಕ ಚಕ್ರವರ್ತಿ ಕೇವಲ ದೇವನಾಂಪ್ರಿಯ ಅಂತ ದಾಖಲಿಸುತ್ತಾರೆ. ತನ್ನ ಪೂರ್ಣ ಹೆಸರು ಎಲ್ಲಿಯೂ ಕೂಡ ನಮೂದಿಸಿರುವುದಿಲ್ಲ ಸ್ನೇಹಿತರೆ. ಆದರೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನಲ್ಲಿ ದೇವನಾಂಪ್ರಿಯ ಅಶೋಕ ಅಂತ ಅಶೋಕ ರಾಜನು ಅಲ್ಲಿ ನಮೂದಿಸ್ತಾನೆ. ಆ ಶಾಸನದ ಸ್ಥಳದಲ್ಲಿ ನಾವು ಈಗಿದ್ದೀವಿ ಸ್ನೇಹಿತರೆ. ಈ ಶಾಸನವು ಭಾರತವಲ್ಲದೆ ಪ್ರಪಂಚದಲ್ಲಿ ಎಲ್ಲಿಯೂ ಕೂಡ ನೀವು ಅಶೋಕನ ಹೆಸರು ಇರ್ತಕ್ಕಂಥ ಶಾಸನ ಕಾಣಲು ಸಾಧ್ಯವಿಲ್ಲ. ಅದು ಕೇವಲ ಮಸ್ಕಿಯಲ್ಲಿ ಮಾತ್ರ ಸ್ನೇಹಿತರೆ ಕಾಣಲು ಸಾಧ್ಯ. ಅಂತ ಒಂದು ಶಾಸನವನ್ನ ಈಗ ನಾವು ನೋಡೋಣ ಸ್ನೇಹಿತರೆ, ಬನ್ನಿ. ಸ್ನೇಹಿತರೆ, ಈ ಅಶೋಕ ಶಿಲಾಶಾಸನವನ್ನ 1915ರಲ್ಲಿ ಗಣಿ ಇಂಜಿನಿಯರ್ ಆಗಿರ್ತಕ್ಕಂಥ ಡಾಕ್ಟರ್ ಸಿ ಬಿಡನ್ ರವರು ಅನ್ವೇಷಣೆ ಮಾಡ್ತಾರೆ. ಈ ಶಾಸನದ ಲಿಪಿಕಾರರು ಚಪಡ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಅಶೋಕ ಚಕ್ರವರ್ತಿಯ ಈ ಶಾಸನವು ಭಾರತವಲ್ಲದೆ ಪ್ರಪಂಚದಲ್ಲಿ ಸ್ನೇಹಿತರೆ ಎಲ್ಲಿಯೂ ಕೂಡ ನೋಡಲು ಸಾಧ್ಯವಿಲ್ಲ. ಇದು ಪ್ರಾಕೃತ ಭಾಷೆ ಬ್ರಾಹ್ಮಿ ಲಿಪಿಯಲ್ಲಿದೆ ಸ್ನೇಹಿತರೆ. ಈ ಶಾಸನದಲ್ಲಿ ಸಾಮ್ರಾಟ್ ಅಶೋಕ ಚಕ್ರವರ್ತಿ ಈ ಶಾಸನವನ್ನ ಬರೆಸ್ತಾನೆ ಸ್ನೇಹಿತರೆ. ಈ ಶಾಸನದಲ್ಲಿ ದೇವನಾಂಪ್ರಿಯ ಅಶೋಕ ಅಂತ ನಮೂದಾಗಿದೆ ಸ್ನೇಹಿತರೆ. ಅದರ ಬಗ್ಗೆ ಆ ಶಾಸನದಲ್ಲಿ ಏನಿದೆ ಅಂತಂದ್ರೆ, ದೇವನಾಂಪ್ರಿಯ ಅಶೋಕನಾದ ನಾನು ಕಳೆದ 2.5 ವರ್ಷದಿಂದ ಬುದ್ಧ ಗುರುವಿನ ನಮ್ರ ಶಿಷ್ಯನಾಗಿದ್ದೆ.
ಅದಕ್ಕಿಂತ ಹೆಚ್ಚಾಗಿ ನಾನು ಸಂಘವನ್ನು ಸೇರಿದೆ, ಅತ್ಯಂತ ಉತ್ಸುಕತೆಯಿಂದ ಸೇರಿದೆ. ಜಂಬೂ ದ್ವೀಪದಲ್ಲಿ ಮೊದಲು ಕೆಲವೇ ಮಂದಿ ದೇವರನ್ನು ಸಮೀಪಿಸುತ್ತಿದ್ದರು. ಧರ್ಮವನ್ನು ಆಚರಿಸುವುದರ ಮೂಲಕ ಸಾಮಾನ್ಯ ಮನುಷ್ಯನು ದೇವರನ್ನು ಸಮೀಪಿಸಿ ಧರ್ಮ ದೇವರು ದೊಡ್ಡವರಿಗೆ ಎಂಬುದು ಸುಳ್ಳಾಗಿಸಿದ್ದಾರೆ. ದೊಡ್ಡವರು ಮತ್ತು ಸಣ್ಣವರು ಧರ್ಮವನ್ನು ಆಚರಿಸುವುದರ ಮೂಲಕ ಸಾಧಿಸಬಹುದಾಗಿದೆ ಅಂತ ಮಹಾನ್ ಅಶೋಕ ಸಾಮ್ರಾಟ್ ಚಕ್ರವರ್ತಿ ಸಾರಿ ಹೇಳಿದ್ದಾನೆ ಸ್ನೇಹಿತರೆ. ಇಂತಹ ಸ್ವಾರಸ್ಯಕರ ವಿಡಿಯೋಗಳಿಗಾಗಿ ನಿಮಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ನಲ್ಲಿ ದಯವಿಟ್ಟು ತಿಳಿಸಿ ಸ್ನೇಹಿತರೆ. ಅಲ್ಲಿವರೆಗೆ ನಮಸ್ಕಾರಗಳು.